ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಉಷಾ. ಗವರ್ಮೆಂಟ್ ಜಾಬ್ ಕನಸು ಕಾಣ್ತಾ ಇರೋರಿಗೆ ಒಂದು ಬಂಪರ್ ನ್ಯೂಸ್. ಇಂಡಿಯನ್ ರೈಲ್ವೇಸ್ ಈಗ ದೇಶದಾದ್ಯಂತ ಖಾಲಿ ಇರೋ 22,000ಕ್ಕೂ ಹೆಚ್ಚು ಗ್ರೂಪ್ ಡಿ ಹುದ್ದೆಗಳ ಭರ್ತಿಗೆ ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ಕೇವಲ 10ನೇ ತರಗತಿ ಅಥವಾ ITI ಮುಗಿಸಿರೋ ಸ್ಟೂಡೆಂಟ್ಸ್ಗೆ ಇದೊಂದು ಸುವರ್ಣ ಅವಕಾಶ. ಅಖಿಲ ಭಾರತ ಮಟ್ಟದಲ್ಲಿ ನಡೆಯೋ ಈ ರಿಕ್ರೂಟ್ಮೆಂಟ್ ಪ್ರೋಸೆಸ್ನಲ್ಲಿ ಆಯ್ಕೆಯಾಗೋ ಅಭ್ಯರ್ಥಿಗಳಿಗೆ ದೇಶದ ವಿವಿಧ ರೈಲ್ವೆ ವಲಯಗಳಲ್ಲಿ ಜಾಬ್ ನೀಡಲಾಗುತ್ತೆ. ಈ 22,000 ಹುದ್ದೆಗಳಲ್ಲಿ ಯಾವ್ಯಾವ ಪೋಸ್ಟ್ಗಳು ಇವೆ ಅಂತ ನೋಡೋದಾದ್ರೆ 11,000 ಟ್ರ್ಯಾಕ್ ಮೇಂಟೈನರ್ ಹುದ್ದೆಗಳಿದೆ. ಇದರ ಜೊತೆಗೆ 5,000 ಪಾಯಿಂಟ್ಸ್ಮೆನ್, 1,500 ಅಸಿಸ್ಟೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು 1,000ಕ್ಕೂ ಹೆಚ್ಚು CNW ಅಸಿಸ್ಟೆಂಟ್ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತೆ. ಸೆಂಟ್ರಲ್ ಗವರ್ಮೆಂಟ್ ರೂಲ್ಸ್ ಪ್ರಕಾರ ನಿಮಗೆ ಸಂಬಳ ಮತ್ತು ಒಳ್ಳೆಯ ಭತ್ಯೆ ಅಂದರೆ ಅಲೂಯನ್ಸ್ ಕೂಡ ಸಿಗುತ್ತೆ. ರೈಲ್ವೆ ಇಲಾಖೆಯಲ್ಲಿ ಪರ್ಮನೆಂಟ್ ಜಾಬ್ ಪಡ್ಕೊಳ್ಳೋಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗೋದು ಕಷ್ಟ. ಅಪ್ಲೈ ಮಾಡೋಕೆ ಎಲಿಜಿಬಿಲಿಟಿ ಏನು ಅಂತ ನೋಡೋದಾದ್ರೆ ಮಾನ್ಯತೆ ಪಡೆದ ಮಂಡಳಿಯಿಂದ 10ನೇ ತರಗತಿ ಪಾಸ್ ಆಗಿರಬೇಕು ಅಥವಾ ITI ಕಂಪ್ಲೀಟ್ ಮಾಡಿರಬೇಕು. ವಯೋಮಿತಿ ಬಗ್ಗೆ ಹೇಳಬೇಕು ಅಂದರೆ ಕನಿಷ್ಠ 18 ವರ್ಷದಿಂದ ಗರಿಷ್ಠ 33 ವರ್ಷದವರೆಗೆ ಏಜ್ ಲಿಮಿಟ್ ಇರುತ್ತೆ. ಸರ್ಕಾರದ ನಿಯಮದಂತೆ ರಿಸರ್ವ್ಡ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ವಯೋಮಿತಿಯಲ್ಲಿ ಸಡಿಲಿಕೆ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಅಪ್ಲೈ ಆಗುತ್ತೆ. ಸೊ ಏಜ್ ಲಿಮಿಟ್ ಒಳಗೆ ಇರೋ ಸ್ಟೂಡೆಂಟ್ಸ್ ಮಿಸ್ ಮಾಡದೆ ಅಪ್ಲೈ ಮಾಡಿ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ 4 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇದಾಗಿ ಹಂತ 1 ಮತ್ತು ಹಂತ 2ರಲ್ಲಿ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಅಂದರೆ CBT ನಡೆಯುತ್ತೆ. ಇದನ್ನು ಕ್ಲಿಯರ್ ಮಾಡಿದ ಮೇಲೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ನಡೆಯುತ್ತೆ. ಈ ಎಕ್ಸಾಮ್ ಕ್ಲಿಯರ್ ಮಾಡೋಕೆ ಈಗಿನಿಂದಲೇ ಸರಿಯಾದ ಸ್ಟಡಿ ಪ್ಲಾನ್ ಮಾಡಿಕೊಂಡು ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ indianrailways.government.in ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಆನ್ಲೈನ್ ಮೂಲಕ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಕೆ ಜನವರಿ 31, 2026ರಿಂದಲೇ ಶುರುವಾಗಿದ್ದು ಮಾರ್ಚ್ 2, 2026 ಅರ್ಜಿ ಸಲ್ಲಿಸೋಕೆ ಲಾಸ್ಟ್ ಡೇಟ್ ಆಗಿದೆ. ನೋಟಿಫಿಕೇಶನ್ ಫುಲ್ ಓದಿ ನಿಮ್ಮ ಇತ್ತೀಚಿನ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿ ಫಾರ್ಮ್ ಸಬ್ಮಿಟ್ ಮಾಡಿ. ಇಂತಹದ್ದೇ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.